ಹಲೋ ಎವ್ರಿವನ್, ವೆಲ್ಕಮ್ ಟು ಬ್ಯಾಕ್ ಮೈ ಕ್ಲಾಸ್. ನಾವು ಇವತ್ತಿನ ಕ್ಲಾಸ್ನಲ್ಲಿ ಪ್ರೊವರ್ಬ್ಸ್ ಅಂದರೆ ಗಾದೆ ಮಾತುಗಳನ್ನು ಉಪಯೋಗಿಸಿ ಇಂಗ್ಲೀಷ್ ವಾಕ್ಯಗಳನ್ನು ರಚಿಸೋದು ಹೇಗೆ, ಅವುಗಳ ಮುಖಾಂತರ ನಾವು ಇಂಗ್ಲೀಷ್ ಕಲಿಯೋದು ಹೇಗೆ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ಎಕ್ಸಾಂಪಲ್ ಮುಖಾಂತರ ನೋಡೋಣ. ಹಾಗಾದರೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರೆಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಒತ್ತಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕಾಯಕವೇ ಕೈಲಾಸ, ಇದನ್ನು ಇಂಗ್ಲೀಷ್ನಲ್ಲಿ ವರ್ಕ್ ಈಸ್ ವರ್ಕ್ಶಿಪ್ ಅಂತ ಹೇಳ್ತೀವಿ. ವರ್ಕ್ ಈಸ್ ವರ್ಕ್ಶಿಪ್. ಪ್ರಾಮಾಣಿಕತೆ ಅತ್ಯುತ್ತಮ ನೀತಿಯಾಗಿದೆ, ಇದನ್ನೇ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. ಹಾನೆಸ್ಟ್ ಈಸ್ ದ ಬೆಸ್ಟ್ ಪಾಲಿಸಿ. ಹಾನೆಸ್ಟ್ ಈಸ್ ದ ಬೆಸ್ಟ್ ಪಾಲಿಸಿ. ನೆಕ್ಸ್ಟ್, ಮನಸ್ಸಿದ್ದಲ್ಲಿ ಮಾರ್ಗವಿದೆ, ಅಂದರೆ ಮನಸ್ಸಿಟ್ಟು ಕೆಲಸ ಮಾಡಿದರೆ ಅಲ್ಲಿ ಸರಳವಾಗಿರುತ್ತದೆ ಅಂತ ಅರ್ಥ. ಅದಕ್ಕೆ ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ. ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ. ಹೊಳೆಯುವುದೆಲ್ಲ ಚಿನ್ನವಲ್ಲ, ಅಂದರೆ ಹೊಳೆಯುವುದೆಲ್ಲ ಬಂಗಾರ ಅಲ್ಲ ಅಂತೀವಲ್ಲ, ಅದನ್ನೇ ಆಲ್ ದ್ಯಾಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ಆಲ್ ದ್ಯಾಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ಮುಖವು ಮನಸ್ಸಿನ ಕನ್ನಡಿ ಇದ್ದಂತೆ. ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಉರುಳುವ ಕಲ್ಲು ಬಂಡೆಗೆ ಜಡತ್ವವಿಲ್ಲ, ಅಂದರೆ ನಡೆಯುವವನಿಗೆ ಜಡತ್ವವಿಲ್ಲ ಅಂತ. ಎ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್. ಎ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್. ಜಡ ಮನಸ್ಸು ದೆವ್ವದ ಕಾರ್ಯಾಗಾರವಿದ್ದಂತೆ. ಜಡ ಮನಸ್ಸು ದೆವ್ವದ ಕಾರ್ಯಾಗಾರವಿದ್ದಂತೆ. ಆ್ಯನ್ ಐಡಲ್ ಮೈಂಡ್ ಈಸ್ ಎ ಡೆವಿಲ್ಸ್ ವರ್ಕ್ಶಾಪ್. ನೆಕ್ಸ್ಟ್, ಕಠಿಣ ಕಾರ್ಯಗಳಿಗೆ ಅಡ್ಡದಾರಿಗಳಿಲ್ಲ, ಅಂದರೆ ಕಠಿಣ ಕೆಲಸ ಮಾಡೋದಕ್ಕೆ ಅಡ್ಡದಾರಿಗಳು ಯಾವುವು ಸಿಗೋದಿಲ್ಲ ಅಂತ. ದೇರ್ ಈಸ್ ನೋ ಶಾರ್ಟ್ಕಟ್ ಟು ಹಾರ್ಡ್ ವರ್ಕ್. ದೇರ್ ಈಸ್ ನೋ ಶಾರ್ಟ್ಕಟ್ ಟು ಹಾರ್ಡ್ ವರ್ಕ್. ಮಾಡು ಇಲ್ಲವೇ ಮಡಿ. ಮಾಡು ಇಲ್ಲವೇ ಮಡಿ. ಡೂ ಆರ್ ಡೈ. ಡೂ ಆರ್ ಡೈ. ಮಡಿ ಅಂದರೆ ಸಾಯಿ ಅಂತ. ಹಳೆಯದ್ದೆಲ್ಲ ಚಿನ್ನವಿದ್ದಂತೆ. ಹಳೆಯದ್ದೆಲ್ಲ ಚಿನ್ನವಿದ್ದಂತೆ. ಓಲ್ಡ್ ಈಸ್ ಗೋಲ್ಡ್. ಓಲ್ಡ್ ಈಸ್ ಗೋಲ್ಡ್. ಮಾತಿಗಿಂತ ಮಾಡಿದ ಕಾರ್ಯಗಳು ಒತ್ತಿ ಹೇಳುತ್ತವೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ಆ್ಯಕ್ಷನ್ಸ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್. ಆ್ಯಕ್ಷನ್ಸ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್. 1000 ಮೈಲುಗಳ ಪ್ರಯಾಣ ಒಂದು ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ, ಅಂದರೆ ನಿಂತ್ರೇನೂ ಆಗೋದಿಲ್ಲ ಅಂತ. ಎ ಜರ್ನಿ ಆಫ್ 1000 miles ಬಿಗೈನ್ಸ್ ವಿತ್ ಎ ಸಿಂಗಲ್ ಸ್ಟೆಪ್. ಖಾಲಿ ಕೊಡ ಹೆಚ್ಚು ಸದ್ದು ಮಾಡುತ್ತದೆ, ತುಂಬಿದ ಕೊಡ ತುಳುಕುವುದಿಲ್ಲ, ಅಂದರೆ ಜ್ಞಾನವಿದ್ದಷ್ಟು ಮಾತು ಕಡಿಮೆ ಅಂತ ಇದರ ಅರ್ಥ. ಇದನ್ನು ಇಂಗ್ಲೀಷ್ನಲ್ಲಿ ಆ್ಯನ್ ಎಂಪ್ಟಿ ವೆಸಲ್ ಮೇಕ್ಸ್ ಮಚ್ ನಾಯ್ಸ್. ಆ್ಯನ್ ಎಂಪ್ಟಿ ವೆಸಲ್ ಮೇಕ್ಸ್ ಮಚ್ ನಾಯ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನೆಕ್ಸ್ಟ್, 1000 ಪದಗಳಿಗಿಂತ ಒಂದು ಚಿತ್ರ ಮೇಲು, ಅಂದರೆ ಒಂದು ಫೋಟೋ ನೋಡಿದ್ರೆ ಎಲ್ಲ ಹೆಂಗೆ ಅರ್ಥ ಆಗುತ್ತಲ್ಲ, ಅದು ಇದರ ಅರ್ಥ. ಎ ಪಿಕ್ಚರ್ ಈಸ್ ವರ್ತ್ 1000 words. ಎ ಪಿಕ್ಚರ್ ಈಸ್ ವರ್ತ್ 1000 words. ಸಮಯಕ್ಕೆ ಸರಿಯಾಗಿ ಹಾಕಿದ ಹೊಲಿಗೆ ಪ್ರಾಣವನ್ನು ಉಳಿಸುತ್ತದೆ. ಇದನ್ನೇ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. ಎ ಸ್ಟಿಚ್ ಇನ್ ಟೈಮ್ ಸೇವ್ 9. ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ಬಿತ್ತಿದಂತೆ ಬೆಳೆ. ಬಿತ್ತಿದಂತೆ ಬೆಳೆ. ಆ್ಯಸ್ ಯು ಸೋ. ಆ್ಯಸ್ ಯು ಶೋ. ಪುಸ್ತಕವನ್ನು ಅದರ ಹೊದಿಕೆಯಿಂದ ಅಳೆಯಬಾರದು. ಇದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್. ಸುಲಭವಾಗಿ ಲಭಿಸಿದ್ದು ಸುಲಭವಾಗಿ ಕಳೆದು ಹೋಗುತ್ತದೆ, ಅಂದರೆ ಈಸಿಯಾಗಿ ಸಿಕ್ಕಿದ್ದು ಹಾಗೆ ಕಳೆದು ಹೋಗ್ತದ ಅಂತ ಇದರ ಅರ್ಥ. ಈಸಿ ಕಮ್ ಈಸಿ ಗೋ. ಈಸಿ ಕಮ್ ಈಸಿ ಗೋ. ಪ್ರತಿ ನಾಯಿಯು ತನ್ನದೇ ಆದ ಕಾಲ ಹೊಂದಿದೆ. ಪ್ರತಿ ನಾಯಿಯು ತನ್ನದೇ ಆದ ಕಾಲ ಹೊಂದಿದೆ.
ಎವ್ರಿ ಡಾಗ್ ಹ್ಯಾಸ್ ಹೀಸ್ ಡೇ. ಎವ್ರಿ ಡಾಗ್ ಹ್ಯಾಸ್ ಹೀಸ್ ಡೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.